ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇದು ಎಸ್ಟರ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಿನ್ನೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ ನಾವು ಇಲ್ಲೇ ಹತ್ರದಲ್ಲಿದ್ದಂಥ ಡಿ ಮಾರ್ಟ್ಗೆ ಹೋಗಿದ್ವಿ. ಡಿ ಮಾರ್ಟಲ್ಲಿ ಎಲ್ಲ ಓಕೆ, ಬಟ್ ಎಲ್ಲ ಡಿ ಮಾರ್ಟಲ್ಲಿ ಇದ್ದ ಹಾಗೆ ಇಲ್ಲಿ ಏನು ಆಫರ್ಸೇ ಇಲ್ಲ. ಬೈ ಒನ್ ಗೆಟ್ ಒನ್ ಆಫರ್ಸ್ ಎಲ್ಲ ಇರುತ್ತೆ ಬೇರೆ ಕಡೆ ಎಲ್ಲ. ಇಲ್ಲಿ ಆಫರ್ಸೇ ಇಲ್ಲ. ಅದೇ ನಮಗೆ ಆಶ್ಚರ್ಯ ಆಯಿತು. ನಾವು ಅದ್ರ ಬಗ್ಗೆ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಇದು ಹೊಸ್ದಾಗಿ ಓಪನ್ ಆಗಿದೆ, ಆ ಥರ ಯಾವುದೂ ಇಲ್ಲ ಇಲ್ಲಿ ಅಂತ ಹೇಳಿದ್ರು. ಓಕೆ, ಇರ್ಬೋದೇನೋ ಅಂತ ಹೇಳಿಬಿಟ್ಟು ನಮ್ಮ ಶಾಪಿಂಗ್ ಎಲ್ಲ ಮುಗೀತು ಅಂತೇಳಿ ಹೊರಗಡೆ ಬಂದ್ವಿ. ಪಾಪುನ ನಾನು ಒಂದು ಟ್ರ್ಯಾಲಿನಲ್ಲಿ ಹಾಕ್ಕೊಂಡಿದ್ದೆ, ಯಾಕೆಂದರೆ ಅವಳನ್ನ ಕ್ಯಾರಿ ಮಾಡೋದು ಫುಲ್ ಶಾಪ್ ಮಾಡೋವರೆಗೂ ಕಷ್ಟ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಅವಳನ್ನ ಅದ್ರಲ್ಲಿ ಕೂರಿಸ್ಕೊಂಡು ಓಡಾಡ್ಕೊಂಡಿದ್ವಿ. ಅದರಲ್ಲಿ ಕೂತಿದ್ದಕ್ಕೆ ಅವಳೇನು ಹಠ ಮಾಡಲಿಲ್ಲ, ಕಂಫರ್ಟಬಲ್ ಆಗಿತ್ತು ಅನಿಸುತ್ತೆ. ತಳ್ಕೊಂಡು ಹೋಗ್ತಿದ್ರೆ ಮನೆಗೆ ಒಂದು ಅದೇ ಥರ ಪರ್ಚೇಸ್ ಮಾಡೋಣ ಅಂತಲೇ ಅನ್ನಿಸ್ಬಿಡ್ತು ನನಗೆ. ಅಷ್ಟು ಕಂಫರ್ಟಬಲ್ ಇತ್ತು ಅವಳಿಗೂ ನನಗೂ. ಅವಾಗ ಅಪ್ಪ ಸ್ವಲ್ಪ ಹೊತ್ತು ಎತ್ಕೊಂಡು ಓಡಾಡಿದ್ರು, ನಾನು ಸ್ವಲ್ಪ ಹೊತ್ತು ಎತ್ಕೊಂಡು ಓಡಾಡಿದೆ. ಹಾಗೆ ಬರ್ತಾ ನೈಟ್ ಆಗಿಬಿಡ್ತು, ತುಂಬ ಲೇಟ್ ಆಯಿತು ಅಂತ ಹೇಳಿ ಅಲ್ಲೇ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ ತುಂಬ ಚೆನ್ನಾಗಿತ್ತು ಅಂತೇಳಿ ಒಳಗಡೆ ಹೋದ್ವಿ. ಅಲ್ಲಿನ ಲೈಟಿಂಗ್ಸ್ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಹಾಗೆ ಅಲ್ಲಿ ಡಿಸೈನ್ ಮಾಡಿಸಿದಂಥ ವಾಲ್ ಪಿಕ್ಚರ್ಸ್ ಕೂಡ ನಮ್ಗೆ ತುಂಬ ಇಷ್ಟ ಆಯಿತು. ಅದನ್ನೆಲ್ಲ ನಾನು ಫೋಟೋ ತೆಗಿತಿದ್ದೆ, ಹಾಗೆ ವೀಡಿಯೋಸ್ ಮಾಡ್ಕೊತಾ ಇದ್ದೆ. ಅವ್ರ ಪಾಪು ಜೊತೆ ಆಟ ಆಡ್ತಾಯಿದ್ರು. ಈ ವಿಡಿಯೋದಲ್ಲಿ ಜಾಸ್ತಿ ನಕ್ಷಾ ಮತ್ತು ಅವ್ರ ಅಪ್ಪದೇ ವೀಡಿಯೋಸ್ ಇರುತ್ತೆ. ಇದು ನೋಡಿ, ಇದು ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಪುಟ್ಟಾಗಿದೆ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಈ ಥರ ಎಲ್ಲ ನೋಡಿದಾಗ ಇಷ್ಟ ಆಗುತ್ತೆ, ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಹೇಳಿ. ಕಲರ್ ಆಗಿರೋವಂಥದ್ದನ್ನ ಇಟ್ಕೊಬೋದು. ಮನೆಯಲ್ಲಾದರೆ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, ಸಾಲ್ಟ್ ಒಂದು, ಚಿಲ್ಲಿ ಪೌಡರ್ ಒಂದು, ಈ ಥರ ಉಪ್ಪಿನಕಾಯಿ ಈ ಥರ ಎಲ್ಲ ಹಾಕಿ ಇಟ್ಕೊಬೋದು, ಚೆನ್ನಾಗಿರುತ್ತೆ. ಅದನ್ನು ನೋಡಿ ಇಷ್ಟಪಡ್ತಿದ್ದೆ ನಾನು. ಅವ್ರು ಯಾವ್ದು ಬೇಕು ಏನು ಬೇಕು ಅಂತ ಅವ್ರ ಮಗಳನ್ನ ಕೇಳ್ತಾಯಿದ್ರು. ಅವಳ ಪಿಕ್ಚರ್ಸ್ನ ನೋಡ್ತಾ ಇದ್ಲು, ಏನಿದು ಇಷ್ಟು ವೆರೈಟೀಸ್ ಇದೆ, ಡಿಸೈನ್ ಆಗಿದೆಯಲ್ಲ ಅಂತ. ಹಾಗೆ ಅಲ್ಲಿರೋ ಪಿಕ್ಚರ್ಸ್ನೆಲ್ಲ ತೋರಿಸ್ಕೊಂಡು ಮಗುಗೆ ಖುಷಿ ಪಡ್ತಿದ್ರು. ನಕ್ಷಾ ಎಲ್ಲೋದ್ರೂ ಕೂಗಾಡೋದು, ಗಲಾಟೆ ಮಾಡೋದು ಎಲ್ಲ ಕಾಮನ್, ಅದು ನಿಮ್ಗೆ ಗೊತ್ತಿದೆಯಲ್ವಾ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಕನ್ನಡದವರೇ ಬೆಳೆಸ್ಬೇಕಲ್ವ, ಸೊ ನಾನು ಅದಕ್ಕೋಸ್ಕರ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಇದು ನನ್ನ ಎಸ್ಟರ್ಡೇ ಈವ್ನಿಂಗ್ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಪೋರ್ಟ್ ಮಾಡಿ, ಬಾಯ್.